ಗಡಿಯಲ್ಲಿ ಸೇನೆ ಹಿಂದಕ್ಕೆ ಸರಿದು ಯಥಾಸ್ಥಿತಿ ಕಾಯ್ದುಕೊಳ್ಳುವ ಕಜ್ಜ ಸುಗಮವಾಗುತ್ತಿರುವಂತೆ ಸಂಬಂಧ ಸುಧಾರಣೆಗೆ ಭಾರತವು ಚೀನಾದವರಿಗೆ ಪ್ರವಾಸಿ ವೀಸಾವನ್ನು ಮತ್ತೆ ಆರಂಭಿಸಿತು. ಚೀನಾದೊಂದಿಗಿನ ಗಡಿ ತಕರಾರು ಬಿಗಡಾಯಿಸಿದ್ದ ಕಾಲದಲ್ಲಿ ಚೀನಿಯರಿಗೆ ಪ್ರವಾಸಿ ವೀಸಾ ಕೊಡುವುದನ್ನು ನಿಲ್ಲಿಸಲಾಗಿತ್ತು. ಈಗ ಸಂಬಂಧ ಸುಧಾರಣೆಯ ಹಾದಿಯಲ್ಲಿ ಭಾರತ ಸರ್ಕಾರವು ಚೀನಿ ನಾಗರಿಕರಿಗೆ ಪ್ರವಾಸಿ ವೀಸಾವನ್ನು ಮರು ಆರಂಭಿಸಿದೆ. ಪ್ರಪಂಚದ ಎಲ್ಲಾ ಕಡೆಯ ಭಾರತೀಯ ರಾಯಭಾರಿ ಕಚೇರಿ, ಕಾನ್ಸುಲೇಟ್ಗಳ ಮೂಲಕ ಚೀನಿ ನಾಗರಿಕರು ಅರ್ಜಿ ಬರೆದು ವೀಸಾ ಪಡೆಯಬಹುದು. LAC ನಿಜವಾದ ಗಡಿ ಹತೋಟಿ ಗೆರೆಯಲ್ಲಿ ಎರಡೂ ದೇಶಗಳ ಸೈನಿಕರು ಹಿಂದೆ ಸರಿದು ಹತೋಟಿ ಕಾಯ್ದುಕೊಳ್ಳುವ ಒಪ್ಪಂದ ಜಾರಿಗೊಂಡು ಗಡಿ ಸಹಜ ಸ್ಥಿತಿಗೆ ಬರುತ್ತಿದ್ದಂತೆ ಭಾರತವು ವೀಸಾ ನೀಡುವುದಕ್ಕೆ ಮತ್ತೆ ಆರಂಭಿಸಿದೆ. 2020ರ ಏಪ್ರಿಲ್ನಲ್ಲಿ ನಡೆದ ಗಡಿ ತಕರಾರಿನ ಬಳಿಕ ಚೀನಾದವರಿಗೆ ವೀಸಾ ನೀಡಿಕೆ ಹಾಗೂ ಇತರ ಹಲವು ಇಕ್ಕಡೆಯ ಸಂಬಂಧಗಳನ್ನು ಕಡಿದುಕೊಳ್ಳಲಾಗಿತ್ತು. ಆಗ ಗಾವ್ಲಾನ್ ಕಣಿವೆಯಲ್ಲಿ 20 ಭಾರತೀಯ ಸೈನಿಕರು ಕೊಲ್ಲಲ್ಪಟ್ಟರು. ಚೀನಾ ಹಾಗೂ ಭಾರತಗಳು ಇತ್ತೀಚೆಗೆ ಜನಕೇಂದ್ರಿತ ಸಂಬಂಧಗಳನ್ನು ಎತ್ತರಿಸಿಕೊಳ್ಳಲು ಒಪ್ಪಂದಕ್ಕೆ ಬಂದಿದೆ. ದೀಕ್ಷಾ, ಯಾಕೆ ಟೆನ್ಷನ್ ಅಲ್ಲಿದ್ಯಾ? ನನ್ನ ಫ್ರೆಂಡ್ ಮದುವೆ ಇದೆ. ನನ್ನ ಕೂದಲು ನೋಡು, ಮುಖ ನೋಡು, ಎಲ್ಲ ಹಾಳಾಗೋಗಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ ಅಷ್ಟೇ ತಾನೆ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೆಯಾ? ಅತ್ತವರದ ಐವರಿ ಹೆವೆನ್ ರೋಸ್ ಅಲ್ಲಿ ಆಫರ್ಸ್ ಕೊಡ್ತಿದ್ದಾರೆ. ಹೌದಾ? ನೀನೇನಾದ್ರೂ 5000 ಸರ್ವಿಸ್ ತಗೊಂಡ್ರೆ 2000 ಸರ್ವಿಸ್ ಫ್ರೀ. ಅದೇ ನೀನೇನಾದ್ರೂ 10,000 ಸರ್ವಿಸ್ ತಗೊಂಡ್ರೆ 4000 ಸರ್ವಿಸ್ ಫ್ರೀ. ಎಷ್ಟು ದಿನ ಇದೆ ಆಫರ್? 3 months ವರೆಗೂ ಇದೆ. ಇದನ್ನ ನೀನ್ ಮಾತ್ರ ಅಲ್ಲ, ನಿನ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಯೂಸ್ ಮಾಡ್ಕೋಬಹುದು. ಹೌದಾ? ಹಾಗಾದ್ರೆ ನಾನು ಇವತ್ತೇ ಐವರಿ ಹೆವೆನ್ ರೋಸ್ಗೆ ಹೋಗ್ತೀನಿ. ಫಂಕ್ಷನ್ಗೆ ರೆಡಿ. ನೀವೇನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಈಗಲೇ ವಿಸಿಟ್ ಮಾಡಿ ಹೆವೆನ್ ರೋಸ್.